ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಕೊನೆ ಹಂತದಲ್ಲಿ ಟ್ವಿಸ್ಟ್ ಸಿಕ್ಕಿರೋದು. ಪಟ್ಟಿಯಿಂದ ಮಂಕಾಳು ವೈದ್ಯ ಅವರ ಹೆಸರನ್ನ ಕೈ ಬಿಡಲಾಗಿದೆ. ಸಚಿವ ಸಂಪುಟ ರಚನೆಯಲ್ಲಿ ಕೊನೆ ಹಂತದಲ್ಲಿ ಮಹತ್ವದ ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಆಡ್ ಮಾಡಲಾಗಿದೆ. ಕೊನೆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಕಾಳು ವೈದ್ಯ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮಾತಾಡ್ತಾ ಇರುವನಲ್ಲ ನನ್ನ ಕೆಲಸ ಲಿಸ್ಟ್ ಅಲ್ಲಿ ಇದ್ರು ಮತ್ತೆ ಯಾಕೆ ಏಕಾಏಕಿ ಲಿಸ್ಟ್ ಇಂದ ನಿಮ್ಮನ್ನ ಕೈ ಬಿಡಲಾಗಿದೆ ಅನ್ನುವಂತ ಕೇಳಿ ಬರ್ತಾ ಇದೆ ಸರ್. ಲಿಸ್ಟ್ ಇಂದ ಕೈ ಬಿಟ್ಟಿದೀವಿ ಅಂದ್ರೆ ಏನಂದ್ರು ಸರ್ ಸಿಎಂ ಏನು ಹೇಳಿದ್ರು ಸರ್? ಸಿಎಂ ಸಿಗಲಿಲ್ಲ ರೀ. ಈಗ ಮತ್ತೆ ಪುನಃ ಬರ್ತೇವೆ ವಾಪಸ್. ಮಂಕಾಳು ವೈದ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಂದಿದ್ದಾರೆ. ಅವರಲ್ಲೂ ಕೂಡ ಗೊಂದಲ ಇದೆ. ಮಾಧ್ಯಮದ ಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಗೊಂದಲದಲ್ಲೇ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಬರುತ್ತೆ, ಹೆಸರು ಬರುತ್ತೆ ಅನ್ನುವಂಥ ಮಾತನ್ನಷ್ಟೇ ಹೇಳಿದ್ದಾರೆ. ದೆಹಲಿಯಿಂದ ಬಂದಂತ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅವರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೊನೆ ಕ್ಷಣದಲ್ಲಿ ಈ ಪಟ್ಟಿಗೆ ಆಡ್ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಕುತೂಹಲಗಳು, ಬೆಳವಣಿಗೆಗಳು ನಡೀತಾ ಇದೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಂಕಾಳು ವೈದ್ಯ ಅವರು. ಈ ಬದಲಾವಣೆ ಯಾಕಾಯಿತು ಅನ್ನುವಂತಹ ಕುತೂಹಲ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಆಡ್ ಮಾಡಿರೋದು. ದೆಹಲಿಯಿಂದ ಹೈಕಮಾಂಡ್ ಕಳುಹಿಸಿರುವಂತಹ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರಿತ್ತು. ಆದ್ರೆ ಈಗ ಅವರ ಹೆಸರನ್ನ ಕೈ ಬಿಡಲಾಗಿದೆ ಅನ್ನುವಂತಹ ವಿಚಾರ, ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಈ ಪಟ್ಟಿಗೆ ಆಡ್ ಮಾಡಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಕೊನೆ ಕ್ಷಣದಲ್ಲಿ ಸಚಿವರಾಗುವಂತಹ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈ ಮೂಲಕ ಈ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕಿರೋದು. ಕಳೆದ ಹಲವು ದಿನಗಳಿಂದ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಮಂಕಾಳು ವೈದ್ಯ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿರೋದು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಗಳ ಬಳಿ ಮಾತಾಡ್ತಾ ಏನ್ ಡೆವಲಪ್ಮೆಂಟ್ ಆಗಿದೆ, ಯಾವ ಕಾರಣಕ್ಕಾಗಿ ಅವರ ಹೆಸರನ್ನ ಕೈ ಬಿಟ್ಟಿರೋದು, ಏನೇನು ಡೀಟೇಲ್ಸ್ ಈ ಕ್ಷಣಕ್ಕೆ ಲಭ್ಯ ಆಗ್ತಿದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮಂಕಾಳು ವೈದ್ಯ ಅವರ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿರೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ವತಃ ಮಂಕಾಳು ವೈದ್ಯ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಂದ ಬರ್ತಾ ಸಾಕಷ್ಟು ಗೊಂದಲದಲ್ಲೇ ಇದ್ದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ನಾನು ಮಾತಾಡ್ತಾ ಇರುವನಲ್ಲ ನನ್ನ ಕೆಲಸ ಮಾಡುವ, ದಯವಿಟ್ಟು ಬಿಡಿ. ಲಿಸ್ಟ್ ಅಲ್ಲಿ ಇದ್ರು ಮತ್ತೆ ಯಾಕೆ ಏಕಾಏಕಿ ಲಿಸ್ಟ್ ಇಂದ ನಿಮ್ಮನ್ನ ಕೈ ಬಿಡಲಾಗಿದೆ ಅನ್ನುವಂತ ಕೇಳಿ ಬರ್ತಾ ಇದೆ ಸರ್. ಲಿಸ್ಟ್ ಇಂದ ಕೈ ಬಿಟ್ಟಿದೀವಿ ಅಂದ್ರೆ ಏನಂದ್ರು ಸರ್ ಸಿಎಂ ಏನು ಹೇಳಿದ್ರು ಸರ್? ಸಿಎಂ ಸಿಗಲಿಲ್ಲ ರೀ. ಈಗ ಮತ್ತೆ ಪುನಃ ಬರ್ತೇವೆ ವಾಪಸ್. ನಾನು ಮಾತಾಡ್ತಾ ಇರುವನಲ್ಲ ನನ್ನ ಕೆಲಸ ಮಾಡುವ, ದಯವಿಟ್ಟು ಬಿಡಿ. ಲಿಸ್ಟ್ ಅಲ್ಲಿ ಇದ್ರು ಮತ್ತೆ ಯಾಕೆ ಏಕಾಏಕಿ ಮುಖ್ಯಮಂತ್ರಿಗಳ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗಿದ್ದಾರೆ. ಮುಖ್ಯಮಂತ್ರಿಗಳ ಬಳಿ ಸ್ಪಷ್ಟನೆಯನ್ನ ಕೇಳೋದಕ್ಕಾಗಿ ಮಂಕಾಳು ವೈದ್ಯ ಅವರು ಬಂದಿದ್ರು. ಆದ್ರೆ ಮುಖ್ಯಮಂತ್ರಿಗಳು ಸಿಕ್ಕಿಲ್ಲ. ಮಾಧ್ಯಮಗಳ ಜೊತೆಗೆ ಇದೇ ವಿಚಾರವನ್ನು ಹೇಳಿದ್ರು ಅವರು. ಸಿಎಂ ಸಿಕ್ಕಿಲ್ಲ, ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಕೊನೆ ಹಂತದಲ್ಲಿ ಸಚಿವರ ಪಟ್ಟಿಯಲ್ಲಿ ಈ ಬದಲಾವಣೆ ಆಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಬದಲಾವಣೆ ಆಯಿತು, ಜೊತೆಗೆ ಯಾರಿಂದ ಆಯಿತು ಎಲ್ಲವೂ ಕೂಡ ಈಗ ಕುತೂಹಲ ಆಗಿ
ಸದ್ಯಕ್ಕೆ ಪ್ರಶ್ನೆ ಆಗೇ ಉಳ್ಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಮಂಕಾಳು ವೈದ್ಯ ಅವರ ಹೆಸರು ಕೊನೆ ಕ್ಷಣದಲ್ಲಿ ಚೇಂಜ್ ಆಗೋದಕ್ಕೆ, ಅವರ ಹೆಸರು ಪಟ್ಟಿಯಿಂದ ಹೊರಗೆ ಹೋಗೋದಕ್ಕೆ ಏನ್ ಕಾರಣ? ಮಧುಕರ್, ಸಾಕಷ್ಟು ಬಾರಿ ಪಟ್ಟಿಯನ್ನ ರಿಲೀಸ್ ಮಾಡಿದಾಗಿಂದಲೂ ಕೂಡ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋವರೆಗೂ ಯಾರು ಸಚಿವರಾಗ್ತಾರೆ ಅನ್ನುವಂತಹ ಕುತೂಹಲ ಇರುತ್ತೆ. ಅದರ ಜೊತೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಚೇಂಜ್ ಆಗಬಹುದು ಅಂತ ಹೇಳಿ ಹಿರಿಯ ಶಾಸಕರೊಬ್ಬರು ನಾವು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಇದೇ ಸಾಕ್ಷಿ ಅಂತ ಹೇಳಬಹುದು. ಈಗ ಆಲ್ರೆಡಿ ಬೆಳಗ್ಗೆ ಬಂದಂತಹ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಅವರ ಹೆಸರಿತ್ತು, ಆದ್ರೆ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಕೈ ಬಿಡಲಾಗಿತ್ತು. ಲಿಂಗಾಯತ ಸಮುದಾಯದಲ್ಲಿ SS ಮಲ್ಲಿಕಾರ್ಜುನ್ ಅವರು ಇರಬಹುದು ಅಥವಾ ಅವರ ತಂದೆ ಏನಿದ್ರು, ಅವರ ತಂದೆಯವರು ಸಾಕಷ್ಟು ಪ್ರಭಾವಿಗಳಾಗಿದ್ರು. ಈ ಕಾರಣಕ್ಕಾಗಿಯೇ SS ಮಲ್ಲಿಕಾರ್ಜುನ್ ಅವರನ್ನೇನಾದ್ರೂ ಸಚಿವ ಸಂಪುಟದಿಂದ ಕೈ ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಿಂಗಾಯತರು ಏನಿದ್ದಾರೆ, ಲಿಂಗಾಯತರು ಹೆಚ್ಚಾಗಿರುವಂತಹ ಸ್ಥಳಗಳಲ್ಲಿ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನ ಹೈಕಮಾಂಡ್ ಅರಿತಂತೆ ಕಾಣ್ತಾ ಇದೆ. ಈ ಕಾರಣಕ್ಕಾಗಿಯೇ SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಮನಸ್ಸನ್ನ ಮಾಡಿರಬಹುದು. ನಾವು ನೋಡಿದಂತ ಸಂದರ್ಭದಲ್ಲಿ ಮಂಕಾಳು ವೈದ್ಯ ಅವರು DK ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿದ್ರು, ಆದ್ರೆ DK ಶಿವಕುಮಾರ್ ಅವರ ಭೇಟಿಗೆ ಅವರಿಗೆ ಅವಕಾಶ ಸಿಗ್ಲಿಲ್ಲ. ಈ ಕಾರಣಕ್ಕಾಗಿ ಅವರು ವಾಪಸ್ ಆಗಿದ್ದಂತಹದನ್ನ ಕೂಡ ನೋಡಿದ್ವಿ ನಾವು. ಸೊ ನಾವು ಮಂಕಾಳು ವೈದ್ಯ ಅವರನ್ನ ಮಾತನಾಡಿಸಿದಂತ ಸಂದರ್ಭದಲ್ಲಿ ಬೇರೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತವರು ಅಲ್ಲಿರುವಂತಹ ಖುಷಿ ಮಂಕಾಳು ವೈದ್ಯ ಅವರ ಮುಖದಲ್ಲಿ ಕಾಣಲಿಲ್ಲ. ಅವರು ಬೇಸರದಿಂದಲೇ DK ಶಿವಕುಮಾರ್ ಅವರ ನಿವಾಸದಿಂದ ಹೋಗಿರುವಂತದ್ದನ್ನ ನಾವು ಕ್ಯಾಮ್ರಾ ಕಣ್ಣಲ್ಲಿ ನಿಮಗೂ ಜನರಿಗೂ ಕೂಡ ತೋರಿಸ್ತಾ ಇದೀವಿ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಮಂಕಾಳು ವೈದ್ಯ ಅವರಿಗೆ ಬಹುತೇಕ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಅವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಬೇಡ ಅಂತ ಹೇಳಿ ಈಗ ಆಲ್ರೆಡಿ ಹೈಕಮಾಂಡ್ ನಿಂದ ನಿರ್ಧಾರ ಆಗಿರಬೇಕು. ಈ ಕಾರಣಕ್ಕಾಗಿಯೇ ಮಂಕಾಳು ವೈದ್ಯ ಅವರು ಬೇಸರದಿಂದಲೇ ಈಗ CM DK ಶಿವಕುಮಾರ್ ಅವರ ನಿವಾಸದಿಂದ ವಾಪಸ್ ಆಗಿದ್ದಾರೆ. ಆದ್ರೆ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಅವರು ಯಾವುದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕೆ ಮುಂದಾಗಿಲ್ಲ. CM ಭೇಟಿಗೆ ಅವಕಾಶ ಸಿಗ್ಲಿಲ್ಲ, ನಾನು ಬಂದು ಮತ್ತೆ CM ಅನ್ನ ಭೇಟಿ ಆಗ್ತೀನಿ ಅನ್ನುವಂತಹದ್ದನ್ನ ಮಾತ್ರ ಹೇಳಿ ಅವರೀಗ ಇಲ್ಲಿಂದ ತೆರಳಿರುವಂಥದ್ದು. ಸೊ ಬಹುತೇಕ ಯಾರೆಲ್ಲ ಅಸಮಾಧಾನಿತರಿದ್ದಾರೆ, ಮುಖ್ಯವಾಗಿ ನಾವು ಪದೇ ಪದೇ ಹೇಳುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಎಲ್ಲವನ್ನ ಕೂಡ ಗಮನಿಸುತ್ತೆ. ಯಾರು ಹೆಚ್ಚಾಗಿ ಅಸಮಾಧಾನಿತರಾಗಿದ್ದಾರೆ, ಅದರ ಜೊತೆಗೆ ಅವರ ಅಸಮಾಧಾನದಿಂದ ಏನಾದರೂ ಎಫೆಕ್ಟ್ ಆಗಬಹುದಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದೆಲ್ಲವನ್ನ ಕೂಡ ಗಮನಿಸ್ತಾರೆ. ಅವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವರು ಬಹುತೇಕ ಚೇಂಜಸ್ ಮಾಡುವಂತಹ ಸಾಧ್ಯತೆಗಳು ಇವೆ ಅನ್ನುವಂಥದ್ದನ್ನ ಸಾಕಷ್ಟು ಬಾರಿ ನಮ್ಮ ಚಾನೆಲ್ ಅಲ್ಲಿ ಹೇಳ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಈ ಬಾರಿ SS ಮಲ್ಲಿಕಾರ್ಜುನ್ ಅವರನ್ನ ತೆಗೆದುಕೊಂಡಿರೋದ್ರಿಂದಾಗಿ ಎಷ್ಟು ಲಾಭ ಅಥವಾ ಅವರನ್ನ ಕೈ ಬಿಟ್ಟಿರೋದ್ರಿಂದ ಎಷ್ಟು ಲಾಭ ಎಷ್ಟು ನಷ್ಟ ಅಥವಾ ಲಾಭ ಅನ್ನುವಂಥದ್ದನ್ನ ಹೈಕಮಾಂಡ್ ಗಮನಿಸುತ್ತೆ. ಅದರ ಜೊತೆಗೆ ಕಾಂಗ್ರೆಸ್ನ ವರಿಷ್ಠರು ಕೂಡ ಗಮನಿಸ್ತಾರೆ. ಸೊ ಅದಾದ ಬಳಿಕವಷ್ಟೇ ಈ ಚೇಂಜಸ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದ್ರೆ ಇನ್ನು ಯಾರ್ಯಾರನ್ನ ಪಟ್ಟಿಯಿಂದ ಕೈ ಬಿಡ್ತಾರೆ ಅಥವಾ ಒಬ್ಬರನ್ನೇ ಕೈ ಬಿಟ್ಟು ಇನ್ನೊಬ್ಬ ಈಗ SS ಮಲ್ಲಿಕಾರ್ಜುನ್ ಅವರನ್ನ ಮಾತ್ರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇನ್ನೂ ಕೂಡ ನಿಗೂಢವಾಗಿದೆ. ಇನ್ನೂ ಸಾಕಷ್ಟು ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದು CM ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಸಂಜೆ 4 ಗಂಟೆ ಅಷ್ಟರಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಬಿಡುವಂತಹ ಸಾಧ್ಯತೆ ಇದೆ. ಮಧುಕರ್, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.